ಎಲ್ಲ ಸಾಹಿತ್ಯ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಈಗ ತಾನೇ ವಿಜಯವರು ಬಂದು ಹೇಳಿದರು, ಕರಿಯ ಐ ಲವ್ ಯು ಮನೋರು ಅದನ್ನು ವಿರೋಧಿಸಿದ್ರು ಅಂತ. ಖಂಡಿತ ಹೌದು. ಯಾಕಂತಂದರೆ ನಾನು ಸುಮಾರು ವರ್ಷಗಳಿಂದ ಬೇರೆ ಬೇರೆ ಘಟನೆಗಳನ್ನು, ವಿವಾದಗಳನ್ನ ನೋಡಿ ಬೆಳೆದವನು ಚಿತ್ರರಂಗದಲ್ಲಿ. ಒಂದು ಪದ ಬಳಕೆ ಮಾಡುವಾಗ ಎಷ್ಟು ಹುಷಾರಾಗಿ ಮಾಡಬೇಕು ಅಂತ. ಮೊದಲನೇದಾಗಿ ಹೇಳ್ತೀನಿ, ನಾಗೇಂದ್ರ ಪ್ರಸಾದ್ ಅವರ ಬರೆದಂಥ ಹೆಚ್ಚಿನ ಹಾಡುಗಳು ಶಾಶ್ವತ ಗೀತೆಗಳು, ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು. ಮತ್ತು ಈಗ ಉತ್ತಮ, ಅತ್ಯುತ್ತಮ, ಅದನ್ನು ಮೀರಿದಂತಹ ಗೀತೆಗಳನ್ನ ಅವ್ರು ಬರೆದಿದ್ದಾರೆ. ಆದರೆ ಅದು ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದು ಅಂತ ನನಗೆ ಸೂರ್ಯ ಹೇಳಲಿಲ್ಲ. ಕರಿಯ ಐ ಲವ್ ಯು ಅಂತ ಫಸ್ಟ್ ಲೈನ್ ಕೇಳಿದ ತಕ್ಷಣ ಬೆಚ್ಚಿ ಬಿದ್ದೆ. ನನಗೆ ನಾನು ಇರೋ ಈ ಬಿಳಿ ಜರಳೆ ಕಲರ್ಗೆ ಕಪ್ಪಗಿರೋರೆಲ್ಲ ನನಗೆ ಹೊಡಿತಾರೆ, ಏನಯ್ಯ ನೀನು ಬೆಳ್ಳಗಿದೆ ಅಂತ ಹೇಳ್ಬಿಟ್ಟು ಕರಿಯ ಅಂತ ನಮಗೆ ಹೀಯಾಳಿಸ್ತೀಯ ಅಂತ ಕಪ್ಪಗಿನವರೆಲ್ಲ ನಮ್ಗೆ ಹೊಡಿತಾರೆ. ಇದೊಂದು ಗ್ಯಾರಂಟಿ, ನನಗೆ ಒದೆಗಳು ಬೀಳ್ತಾರೆ ಈ ಹಾಡಿಂದ ಅಂಥೇಳಿ, ಬೇಡ ಸೂರಿ ಇದು ಕರಿಯ ಅಂತ ಬೇಡ, ವಿವಾದ ಆಗುತ್ತೆ ಹಾಗೆ ಅಂತ. ಇಲ್ಲ ಅದೇ ಬೇಕು ನನಗೆ ಹಾಗೆ ಅಂತ ಹಠ ಹಿಡಿದು ಆಯಿತು. ನನಗೆ ಹಾಡು ರಿಲೀಸ್ ಆಯಿತು, ಹಾಡು ಎಲ್ಲ ಕಡೆ ಮೊಳಗ್ತಾ ಇತ್ತು. ಆ ಸಮಯದಲ್ಲಿ ನಾನು ಕೆಮ್ಮಣ್ಣಗುಂಡಿ, ಅಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟ, ಹಿಂಗೆ ಹೋಗ್ತಾ ಇದ್ದೀನಿ. ಒಂದಷ್ಟು ಕಪ್ಪಿನ ಆಕೃತಿಗಳು ಬರ್ತಾ ಇದ್ದಾವೆ, ಗುಂಪು ಬರ್ತಾ ಬರ್ತಾ ಕೇಕೆ ಹಾಕ್ಕೊಂಡು ಬರ್ತಾರೆ, ಕುಣಿಕೊಂಡು ಬರ್ತಾರೆ. ಈಗ ನನಗೆ ಬಿತ್ತು ಹೋದೆ ಅಂತ ನಾನು ಅಂದ್ಕೊಂಡೆ. ಹತ್ತತ್ರ ಬಂದು ನನ್ನ ಎತ್ಕೊಂಡ್ರು, ಅಣ್ಣ ನಮಗೊಂದು ಹಾಡು ಮಾಡಿದಿಲ್ಲ ಅಣ್ಣ ಅಂತ. ಇದೇನಪ್ಪ ಇದು, ಏನು ಸರಿ ಹೇಳಿ. ಅಲ್ಲ, ಕಪ್ಪಿಗಿನವರಿಗೆ ಯಾರು ಹಾಡು ಮಾಡಿಲ್ಲ, ಕರಿ ಐ ಲವ್ ಯು ಅಂತ ಒಂದು ಹಾಡು ಮಾಡಿದ್ರಲ್ಲ ನೀವು ಅಂತ. ಹೌದಪ್ಪ, ನಾಗೇಂದ್ರ ಪ್ರಸಾದ್ ಅವರೇ ಬರೆದಿದ್ದು ಅಂತೆಲ್ಲ ಅವ್ರಿಗೆ ಹೇಳಿ, ಆವಾಗ ನನಗೆ ಅನ್ನಿಸ್ತು, ನನ್ನ ಲೆಕ್ಕಾಚಾರ ಉಲ್ಟಾ ಆದರೂ ಕೂಡ ನನಗೂ ಒಂದು ಹೆಸರು ಬಂತು ಅದರಿಂದ. ಅಂದರೆ ಕೆಲವು ಸಲ ನಾವು ಒಂದು ಈ ವಿವಾದಕ್ಕೆ ಹೆದರ್ತೀವಿ. ನಾವು ಬಾಯಿ ತಪ್ಪಿ ಏನೋ ಒಂದು ಈ ವೇದಿಕೆಯಲ್ಲಿ ಮಾತಾಡ್ತೀವಿ, ಅದು ಕೆಲವರು ಕಾಯ್ತಿರ್ತಾರೆ, ಅದನ್ನು ಕತ್ತರಿಸಿ ಎಲ್ಲಿ ವಿವಾದ ಆಗಬೇಕೋ ಅದನ್ನು ಹಾಕ್ಬಿಟ್ಟು ಬೆಂಕಿ ಹಚ್ಚಿಬಿಡ್ತಾರೆ. ಸೊ ಆ ಥರ ಆಗುತ್ತೆ ಅಂತೇಳ್ಬಿಟ್ಟು ನಾನು ಹೆದರಿದ್ದೆ. ಆದರೆ ಅದು ಆಗಲಿಲ್ಲ. ಪುಣ್ಯಕ್ಕೆ ಕರಿಯ ಐ ಲವ್ ಯು ಹಿಟ್ಟಾಯಿತು, ನೋಡಯ್ಯ ಕ್ವಾಟಲಿಂಗವೇ ಹಿಟ್ಟಾಯಿತು, ಎರಡೂ ನಾಗೇಂದ್ರ ಪ್ರಸಾದ್ ಅವರೇ ಬರೆದಿದ್ದು. ಆಮೇಲೆ ಇವತ್ತಿಗೂ ಮುಂದಕ್ಕೂ ಅದು ಶಾಶ್ವತ ಗೀತೆ. ಯಾಕೆ ಶಾಶ್ವತ ಗೀತೆ ಅಂತ ಹೇಳ್ತೀನಿ ಅಂತಂದರೆ, ಅಪ್ಪ ಐ ಲವ್ ಯು ಅಪ್ಪ ಹಾಡು ಎಲ್ಲ ಹೆಣ್ಣುಮಕ್ಕಳಿಗೆ ಪ್ರಿಯವಾದ ಹಾಡೋದು. ಎಲ್ಲ ಹೆಣ್ಣುಮಕ್ಕಳಿಗೆ ತಂದೆ ಸೆಂಟಿಮೆಂಟ್ ಇದ್ದೇ ಇದೆ. ಸೊ ಆ ಹಾಡು ಕೇಳಿದಾಗೆಲ್ಲ ಹೆಣ್ಣುಮಕ್ಕಳು ಒಂದು ಹನಿ ಕಣ್ಣೀರು ಬಂದೇ ಬರುತ್ತೆ. ನನಗೆ ಒಂಥರ ಹಾಡು ಕೇಳಿದಾಗೆಲ್ಲ ನಾನು ಭಾವುಕನಾಗ್ತೀನಿ ಅಂತ ಹಾಡೋದು. ಅಷ್ಟು ಅದರ ಸಾಹಿತ್ಯ ಎಲ್ಲ ನಾನು ಆಗಾಗ ಓದ್ತಾ ಇರ್ತೀನಿ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಪ್ರತಿ ಸಾಲುಗಳು ಕೂಡ ಒಂದು ಮಗಳು ತಂದೆಗೆ ಹೇಳುವಂಥ ಅದ್ಭುತವಾದ ಹಾಡನ್ನು ಅವರು ಕೊಟ್ಟಿದ್ದಾರೆ. ಹಾಗೆ ಈಗ ಅಮ್ಮ ನನ್ನೀ ಜನ್ಮ ಹಾಡು, ಈಗ ಒಬ್ಬ ಹುಡುಗ ಚೆನ್ನಾಗಿ ಆಡಿದ, ಅದು ಕೂಡ ಅಷ್ಟೇ. ಅಮ್ಮನ ಬಗ್ಗೆ ಎಂತೆಂಥ ಹಾಡುಗಳು, ಒಳ್ಳೊಳ್ಳೆ ಹಾಡುಗಳು ಬರೆದಿದ್ದಾರೆ ಅವರು. ಹಾಗೆಯೇ ಇನ್ನೊಂದು ಹಾಡು, ತುಂಬ ಕೆಲವರೆಲ್ಲ ಟೀಕೆ ಮಾಡೋಕೆ ಹೇಳ್ತಾರೆ, ಕೆಂಚಾಲ ಏನ್ರಿ ಕನ್ನಡದಲ್ಲಿ ಬರೋ ಸಾಹಿತ್ಯ, ಕೆಂಚಾಲ ಮಚ್ಚಾಲ ಕೆಂಚಾಲ ಅಂತ. ಅದಕ್ಕೆ ನಾನು ಹೇಳಿದೆ, ನೋಡಪ್ಪ, ಒಂದು ಸಿನಿಮಾ ಅನ್ನೋದು ಅದೊಂದು ಕತೆ. ಅದು ಎಲ್ಲ ಪಾತ್ರಗಳು ಅದರಲ್ಲಿ ಇರ್ತವೆ. ರೌಡಿಗಳು ಇನ್ನೇನು ಹಾಡ್ತಾರೆ, ಜಯತ್ತು ಜಯ ವಿಠಲ ಅಂತಂಗೆ ಹಾಡಲ್ಲ. ಅವ್ರ ಭಾಷೆಯಲ್ಲಿ ಕೆಂಚಾಲೋ ಮಚ್ಚಾಲೋ ಹೆಂಗವಳ ನಂಟವುಗಳು ಹಿಂಗೆ ಹಾಡಬೇಕು. ಆ ಪಾತ್ರ ಅದೇ ಥರ ಹಾಡಬೇಕು. ಇದು ಮಾಸ್ಟರ್ ಹಿರಣ್ಯವರ ನಾಟಕದಲ್ಲೂ ಕೂಡ ಗುಂಡಿನ ಹಾಡು ಆ ಕಾಲದಲ್ಲಿ ಬಂದಿತ್ತು. ಹಾಗಾಗಿ ಗುಂಡಾಕೋರು ಗುಂಡಿನ ಹಾಡೇ ಹಾಡಬೇಕಷ್ಟೇ, ಅವರು ಭಕ್ತಿಗೀತೆ ಹಾಡಲ್ಲ. ಹಾಗೆ ಯಾವ ಪಾತ್ರ ಏನೇನು ಹಾಡಬೇಕೋ ಅದು ಕವಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಟೀಕೆ ಮಾಡೋರು ಕಾಯ್ತಾ ಇರ್ತಾರೆ, ಅದು ಬೇರೆ. ನಾಗೇಂದ್ರ ಪ್ರಸಾದ್ ಅವರು ಮಾಸಿಗೂ ಸೈ, ಕ್ಲಾಸ್ಗೂ ಸೈ. ಆಮೇಲೆ ಕ್ಲಾಸಲ್ಲೂ ಅದ್ಭುತವಾದ ಕ್ಲಾಸ್ ಅವರು ಅಂಥ ಹಾಡುಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಭಾಳ ಖುಷಿಯಾಗೋದು, ನಾಗೇಂದ್ರ ಪ್ರಸಾದ್ ಅವರು ಎಲ್ಲ ಸರಿ, ಆದರೆ ಒಂದು ಸುಳ್ಳು ಹೇಳಿದರು ಅಂತ ಅನಿಸುತ್ತೆ ನನಗೆ. ಏನು ಹೇಳಿ, ಅವರು 50 ವರ್ಷ ಕಾಣ್ತಾರೇನ್ರಿ 50 ವರ್ಷ, 30ಕ್ಕಿಂತ ಜಾಸ್ತಿ ಕಾಣಿಸಲ್ಲ. ಹಾಗೆ ನೋಡಮ್ಮ, 30 ವರ್ಷದ ಹುಡುಗ. ಸೊ ಈ ಯೌವನ 100 ವರ್ಷ ಆದರೂ ಹೀಗೆ ಇರಲಿ.
ಇದು ನನ್ನ ಒಂದು ಆಶೀರ್ವಾದ. ಇಷ್ಟೇ ಯೌವನದಿಂದ ಇವರು ಇರಲಿ, ಇಷ್ಟೇ ಖುಷಿಯಾಗಿರಲಿ. ನಮಗೆ ಇಂಥ ಅದ್ಭುತವಾದ 3,000 ಹಾಡುಗಳನ್ನ ಕೊಟ್ಟಿದ್ದಾರೆ. 3,000, 6,000 ಆಗಲಿ, 10,000 ಆಗಲಿ, ನನ್ನ ಹಾರೈಕೆ ಇದು.